ನಮಸ್ಕಾರ. ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಕಾರ್ಯಕ್ರಮಗಳ ಸರಣಿಯಲ್ಲಿ ಸೌಂದರ್ಯ ಜ್ಞಾನ ಸರಣಿ, ಸೌಂದರ್ಯ ಜ್ಞಾನ ವಿತ್ ದೀಪಾ ನಾಗೇಶ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಪ್ರತಿ ಸಂಚಿಕೆಯಲ್ಲೂ ಸರಳವಾಗಿ ಸಹಜವಾಗಿ ಹೇಗೆ ಸೌಂದರ್ಯವನ್ನು ಉಳಿಸ್ಕೋಬಹುದು ಹಾಗೂ ಬೆಳೆಸ್ಕೋಬಹುದು ಅನ್ನೋದನ್ನು ತಿಳ್ಕೊಳ್ತಾ ಸಾಗ್ತಾ ಇದ್ದೀವಿ. ಹಾಗಿದ್ರೆ ಇವತ್ತಿನ ಸಂಚಿಕೆಗೆ ನಮ್ಮ ಪ್ರೀತಿಯ ದೀಪಾ ನಾಗೇಶ್ ಅವರನ್ನು ಸ್ವಾಗತ ಮಾಡೋಣ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಅ ಗ್ರೇಟ್ ಹಾನರ್ ಫಾರ್ ಮೀ. ಮುಖ್ಯವಾಗಿ ಫೇಸ್ ಪ್ಯಾಕ್ ಅನ್ನೋದು ತುಂಬಾ ಪ್ರಚಲಿತದಲ್ಲಿರುವಂಥದ್ದು. ನಾವು ಈಗಾಗಲೇ ಫೇಸ್ ಪ್ಯಾಕ್ ಬಗ್ಗೆ ಹಿಂದಿನ ಸಂಚಿಕೆಗಳಲ್ಲಿ ಕೂಡ ಮಾತಾಡಿದ್ದೀವಿ. ಪಂಚಾಮೃತದ ಬಗ್ಗೆ ನೀವು ತುಂಬ ವಿಶೇಷವಾದ ಒಲವು ಕೊಟ್ಟು ಅದರ ಫೇಸ್ ಪ್ಯಾಕ್ನ ಮಾಡಿದ್ದೀರಾ. ಅದು ತುಂಬಾ ಇನೋವೇಟಿವ್ ಕೂಡ. ಆದರೆ ಈ ಫೇಸ್ ಪ್ಯಾಕ್ ಬಗ್ಗೆ ಒಂದು ಜನರಲ್ ಒಂದು ಐಡಿಯಾ ಕೊಡೋದಾದರೆ, ಅದರ ವಿಶೇಷತೆ ಬಗ್ಗೆ ಹೇಳೋದಾದರೆ, ಅದರಲ್ಲಿ ಯಾವುದು ನಮಗೆ ಜಾಸ್ತಿ ಸೂಕ್ತ ಅನ್ನೋದು ಅದ್ರ ಬಗ್ಗೆ ಹೇಳೋದಾದರೆ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಇವಾಗ ಜಾಸ್ತಿ ಎಲ್ಲರಿಗೂ ಕ್ಯೂರಿಯಾಸಿಟಿ ಇರೋವಂಥ ಒಂದು ಅಗತ್ಯ ಇರೋವಂಥ ಒಂದು ಸಬ್ಜೆಕ್ಟ್ನ ಇವತ್ತು ಕೇಳಿದ್ದೀರಾ ನೀವು. ಸೊ ಫೇಸ್ ಪ್ಯಾಕ್ ಅಂದರೆ ಏನಂತಂದರೆ ಸ್ಕಿನ್ ವೈಟ್ನಿಂಗ್, ಟೈಟ್ನಿಂಗ್ ಆ್ಯಂಡ್ ಬ್ರೈಟ್ನಿಂಗ್ನ ಅಟ್ ಎ ಟೈಮ್ ಮಾಡೋ ಅಂಥ ಒಂದು ಪ್ರೋಸೆಸ್ ಆಗಿರುತ್ತೆ. ಸ್ಕಿನ್ನಲ್ಲಿ 3 ಲೇಯರ್ಸ್ ಇರುತ್ತೆ, ಎಪಿಡಮಿಸ್, ಡರ್ಮಿಸ್ ಆ್ಯಂಡ್ ಹೈಪಡಮಿಸ್ ಅಂತ ಹೇಳ್ಬಿಟ್ಟು. ಕ್ಲೆನ್ಸಿಂಗ್ ಎಲ್ಲ ಮಾಡುವಾಗ ಮಾಯ್ಶ್ಚರೈಸರ್ ಏನಾದರೂ ಹಚ್ಚಿದ್ರೆ ಅದು ಬರೀ ಎಪಿಡಮಿಸ್ಗಷ್ಟೇ ಸೀಮಿತವಾಗಿರುತ್ತೆ. ಆದರೆ ಈ ಫೇಸ್ ಪ್ಯಾಕ್ ಅನ್ನೋದೇನಿರುತ್ತಲ್ಲ, ಇದು 3 ಲೇಯರ್ಗೆ ಹೋಗಿರುತ್ತೆ. ಅಂದರೆ ಡೀಪ್ ಇನ್ಸೈಡ್ ಹೋಗಿ ಸ್ಕಿನ್ನನ್ನು ರಿಪೇರ್ ಮಾಡೋದ್ರ ಜೊತೆಗೆ ಪ್ರಿವೆನ್ಷನ್ ಆ್ಯಂಡ್ ಪ್ರೊಟೆಕ್ಷನ್ ಇದಿಷ್ಟನ್ನು ಕೊಡೋದೇ ಫೇಸ್ ಪ್ಯಾಕ್ ಆಗಿರುತ್ತೆ. ಆದರೆ ಯಾರು ಯಾವ ಫೇಸ್ ಪ್ಯಾಕನ್ನು ಹಾಕ್ಕೊಂಡ್ರೆ ಬೆಟರ್ ಇರುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾರೋ ಅಂದರೆ ಟಿ ವಿಲಿ ತೋರಿಸಿದ್ರು ಅಥವಾ ಇದು ಫೋನಲ್ಲಿ ನೋಡಿದ್ವಿ, ಇನ್ಸ್ಟಾಗ್ರಾಮಲ್ಲಿ ನೋಡಿದ್ವಿ, ಆ ಫೇಸ್ ಪ್ಯಾಕ್ನೆಲ್ಲ ಹಾಕ್ಕೊಳ್ಳೋಣ ಅಂತ ಅಂದ್ಕೊಳ್ಳೋದಕ್ಕಿಂತ ನನ್ನ ಸ್ಕಿನ್ ಯಾವುದಿದೆ, ಈಗ ಯಾವ ಸೀಸನ್ ಅಥವಾ ವೆದರ್ ಇದೆ, ಅದಕ್ಕೆ ಯಾವುದು ನಮ್ಮ ಹತ್ರ ಇರೋವಂಥ ಪ್ರಾಡಕ್ಟ್ಗಳಲ್ಲಿ ಸೂಟ್ ಆಗುತ್ತೆ ಅಂತ ನೋಡ್ಕೊಂಡು ಹಾಕ್ಕೊಳ್ಳುವಾಗ ಪರ್ಫೆಕ್ಟಾಗಿರುತ್ತೆ. ವೆರಿ ಸಿಂಪಲ್. 2 ಕ್ಯಾಟಗರಿ ಮಾಡ್ಕೊಳ್ಳೋಣ. ಅಂದರೆ ಒಂದು ಡ್ರೈ ಸ್ಕಿನ್, ಒಂದು ನಾರ್ಮಲ್ ಸ್ಕಿನ್ ಅಥವಾ ಆಯಿಲಿ ಸ್ಕಿನ್ ಅಂತ ಕನ್ಸಿಡರ್ ಮಾಡೋಣ. ನಾರ್ಮಲ್ ಇರೋರಿಗೆ ಎರಡೂ ಕೂಡ ಚೆನ್ನಾಗಿ ಸೂಟ್ ಆಗುತ್ತೆ. ಡ್ರೈ ಸ್ಕಿನ್ ಇರೋರು ಒಂದಷ್ಟು ಫೇಸ್ ಪ್ಯಾಕ್ಗಳನ್ನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಆದರೆ ಒಂದಷ್ಟು ಫೇಸ್ ಪ್ಯಾಕ್ ಅವ್ರಿಗೆ ನಿಷಿದ್ಧ ಅಂತ ಹೇಳ್ತೀವಿ. ಇದನ್ನು ವಿರುದ್ಧ ಆಹಾರ ಅಂತ ಹೇಳ್ತೀವಲ್ಲ, ಹಾಗೇನೆ ವಿರುದ್ಧ ಔಷಧ ಅಂತ ಕೂಡ ಹೇಳ್ತೀವಿ. ಆಯಿತಾ? ಹಾಗೆ ಆಯಿಲಿ ಸ್ಕಿನ್ ಇರೋರಿಗೂ ಅಷ್ಟೇ ಒಂದಷ್ಟು ಪ್ರಾಡಕ್ಟ್ಗಳು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ, ಕೆಲವೊಂದಷ್ಟು ಪ್ರಾಡಕ್ಟ್ಗಳು ನಿಷಿದ್ಧ ಅಂತ ಹೇಳ್ತೀವಿ ಆಯುರ್ವೇದದಲ್ಲಿ. ಸೊ ಅವರ ಸ್ಕಿನ್ನನ್ನು ಅನಾಲಿಸಿಸ್ ಮಾಡಿಕೊಂಡು ಅದಕ್ಕೆ ಕರೆಕ್ಟಾಗಿರುವಂಥ, ಜೊತೆಗೆ ಈ ವೆದರ್ಗೆ ಸೂಟ್ ಆಗುವಂಥ ಫೇಸ್ ಪ್ಯಾಕ್ಗಳನ್ನೇ ಹಾಕ್ಕೊಳ್ಳೋದು ತುಂಬ ಒಳ್ಳೆಯದು. ಫೇಸ್ ಪ್ಯಾಕ್ ಇಸ್ ಅ ವೆರಿ ಗುಡ್ ಕಾನ್ಸೆಪ್ಟ್. ಅಂದರೆ ಪಾರ್ಲರ್ಗೆ ಹೋಗಿ ಫೇಸ್ ವಾಶ್ ಅಥವಾ ಫೇಶಿಯಲ್ ಮಾಡಿಸ್ಕೊಳಕ್ಕೆ ಆಗದೆ ಇರೋರು ಮನೇಲಿ ಅವರು ರುಟೀನಲ್ಲಿ ವಾರದಲ್ಲಿ ಒಂದು ದಿವಸ ಅಥವಾ 15 ದಿವಸಕ್ಕೆ ಒಂದ್ಸತಿ ಫೇಸ್ ಪ್ಯಾಕ್ ಹಾಕೊಳ್ಳೋದ್ರಲ್ಲಿ ತಪ್ಪೇನಿರೋದಿಲ್ಲ. ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಆದರೂ ಫೇಸ್ ಪ್ಯಾಕ್ ಹಾಕೊಳ್ಳೋದು ತುಂಬ ಒಳ್ಳೆಯದು. ಆದರೆ ಯಾವ ಫೇಸ್ ಪ್ಯಾಕ್ ಅಂತ ಕೇಳಿದ್ರಲ್ಲ, ದಟ್ ಈಸ್ ವೆರಿ ಗುಡ್ ಕ್ವಶನ್. ಓಕೆ, ಸೊ ಫಸ್ಟ್ ನಾವೀಗ ಆಯಿಲಿ ಸ್ಕಿನ್ ಬಗ್ಗೆ ಮಾತಾಡ್ತಾ ಹೋಗೋಣ. ಎಕ್ಸ್ಟ್ರೀಮ್ ಆಯಿಲಿ ಸ್ಕಿನ್ ಇದ್ದರೆ ಆ ಥರದವರು ಮಡ್ ಓರಿಯೆಂಟೆಡ್ ಫೇಸ್ ಪ್ಯಾಕ್ಗಳನ್ನ ಹಾಕೊಳ್ಳೋದು ಬೆಟರ್ ಇರುತ್ತೆ. ಮಡ್ ಅಂದ ತಕ್ಷಣ ಎಲ್ಲರ ತಲೆಯಲ್ಲಿ ಮುಲ್ತಾನಿ ಮಿಟ್ಟಿ ಅಂತ ಅನಿಸುತ್ತೆ. ಅದೊಂದೇ ಮಡ್ ಅಲ್ಲ. ಆಯುರ್ವೇದದಲ್ಲಿ ಈ ಮಡ್ ಥೆರಪಿ ಅನ್ನೋದೇ ಒಂದು ದೊಡ್ಡ ಪ್ರೋಸೆಸ್ ಇದೆ. ದೊಡ್ಡ ಸಬ್ಜೆಕ್ಟ್ ಇದೆ. ವೆರಿ ಗುಡ್ ಸಬ್ಜೆಕ್ಟ್ ಅದು. ಸೊ ಮಡ್ ಅಂತ ಅಂದ ತಕ್ಷಣ ನಮಗೆ ಫಸ್ಟ್ ತಲೆಗೆ ಹೋಗೋದು ಮುಲ್ತಾನಿ ಮಿಟ್ಟಿ ಅಂತ ಅಂದ್ಬಿಟ್ಟು. ಅದು ಜಾಸ್ತಿ ಮಾರ್ಕೆಟ್ ಆಗಿದೆ, ಸಿಗುತ್ತೆ. ಹೌದು ಹೌದು, ಈಸಿಲಿ ಸಿಗುತ್ತೆ, ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಹಾಗಾಗಿ ಅದೊಂದೇ ಅಂತ ಅನ್ಕೋತಾರೆ. ಆಕ್ಚುಲಿ ಇಟ್ ಈಸ್ ನಾಟ್ ಓನ್ಲಿ ಮುಲ್ತಾನಿ ಮಿಟ್ಟಿ. ದೇರ್ ಆರ್ ಸೋ ಮೆನಿ ವೇರಿಯೇಷನ್ಸ್ ಆಫ್ ಮಡ್ ಅಂತ. ಬೇರೆ ಬೇರೆ ರೀತಿಯ ಮಣ್ಣುಗಳು ಇದಾವೆ. ಸೊ ಆ ಪ್ರತಿಯೊಂದು ಕೂಡ ವಿಶೇಷತೆ ಹೊಂದಿರ್ತವೆ. ಸೊ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಕೆಮ್ಮಣ್ಣು. ಆಯ್ತಾ? ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕೆಮ್ಮಣ್ಣನ್ನು ತುಂಬಾ ಜನ ರಂಗೋಲಿಗೆ ಉಪಯೋಗಿಸ್ತಾರೆ. ಪ್ರೆಗ್ನೆನ್ಸಿಲಿ ಕೆಲವರು ಅದನ್ನು ತಿಂತಾರೆ ಕೂಡ. ಯಾತಕ್ಕೆ ಅಂತಂದ್ರೆ ಅದರಲ್ಲಿ ಹೈಯೆಸ್ಟ್ ಮೆಗ್ನೀಷಿಯಂ ಇರುತ್ತೆ, ಹೈಯೆಸ್ಟ್ ಜಿಂಕ್ ಇದೆ, ಹೈಯೆಸ್ಟ್ ಐರನ್ ಕೂಡ ಇರುತ್ತೆ. ಹಾಗಾಗಿ ಅದು ರೆಡ್ ಆಗಿರುತ್ತೆ. ಸೊ ಇಟ್ ಈಸ್ ಕಾಲ್ಡ್ ಕ್ಯಾಲಮೈನ್. ಆಯ್ತಾ? ಕೆಲಮೈನ್ ಅಂದ್ರೆ ಅದೇ, ಕೆಮ್ಮಣ್ಣು ಅಂದ್ರೂ ಅದೇನೆ. ಕೆಲಮೈನ್ ಅಂತ ಹೇಳ್ತಾರೆ ಅಷ್ಟೇ. ಸೊ ಕೆಲಮೈನ್ ಅಂತಂದ್ರೆ ಕೆಮ್ಮಣ್ಣು ಅಂತ ಅರ್ಥ. ಮೈನ್ ಮೀನ್ಸ್ ಮಣ್ಣು, ಕೆಲ ಮೀನ್ಸ್ ಕಲರ್ನ ಅಂದರೆ ರೆಪ್ರೆಸೆಂಟ್ ಮಾಡುತ್ತೆ. ಕೆಲಮೈನ್ ಅಂತಂದರೆ ಕೆಮ್ಮಣ್ಣು ಅಂತ ಹೇಳ್ತೀವಿ. ಸೊ ಮುಲ್ತಾನಿ ಮಿಟ್ಟಿ ಏನು ಕೆಲಸ ಮಾಡುತ್ತೆ ಅಂದರೆ ಸ್ಕಿನ್ ಅಂಡ್ ಟೈಟ್ನಿಂಗ್, ವೈಟ್ನಿಂಗ್ ಎರಡೂ ಮಾಡುತ್ತೆ. ಇಟ್ಸ್ ವೆರಿ ಗುಡ್ ಆ್ಯಂಡ್ ಕಾಮನ್ಲಿ ಯೂಸ್ಡ್. ಅದು ಬಿಟ್ಟು ಬೇರೆ ವಿಷಯಗಳನ್ನ ನಾವು ಇವತ್ತು ಹೇಳ್ತಾ ಹೋಗ್ತೀನಿ, ಬೇರೆ ಬೇರೆ ಥರದನ್ನು. ಕೆಲಮೈನ್ ಬಂದು ಇಷ್ಟೆಲ್ಲ ಅದರಲ್ಲಿ ಮಿನರಲ್ ಕಂಟೆಂಟ್ ಇರೋದ್ರಿಂದ ದಟ್ ಈಸ್ ವೆರಿ ಗುಡ್ ಫಾರ್ ಸ್ಕಿನ್ ಆ್ಯಂಡ್ ಹೇರ್. ಎರಡಕ್ಕೂ ತುಂಬ ಒಳ್ಳೆಯದಿರುತ್ತೆ. ಸೊ ಹೇಗೆ ಯೂಸ್ ಮಾಡ್ಬೋದು ಅಂತಂದರೆ, ಒಂದೊಂದು ಧಾತುಗೆ ಅದರದ್ದೇ ಆದಂಥ ದ್ರವ್ಯಗಳು ಅಂತ ಹೇಳ್ತೀವಿ, ಅದ್ರ ಜೊತೆ ಬೈಂಡ್ ಮಾಡಿದಾಗ ಅದರದ್ದು ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ.
ಓಕೆ, ಕೆಲಮೈನ್ಗೆ ನಾವು ಹಸಿ ಹಾಲಲ್ಲಿ ಕಲಿಸಿಬಿಟ್ಟು ಫೇಸ್ ಪ್ಯಾಕ್ ರೀತಿ ಅಥವಾ ಫುಲ್ ಬಾಡಿ ಪ್ಯಾಕ್ಗೆ ಯೂಸ್ ಮಾಡೋದ್ರಿಂದ ಸಣ್ಣ ಸಣ್ಣ ರ್ಯಾಷಸ್ ಆಗಿರ್ಬೋದು, ಅಥವಾ ಕೆಲವರಿಗೆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ, ಐರನ್ ಡಿಫಿಷಿಯನ್ಸಿಂದನೂ ಸ್ಕಿನ್ನಲ್ಲಿ ಡಿಕಲರೇಷನ್ ಆಗಿರುತ್ತೆ, ಅದನ್ನು ರೆಡ್ಯೂಸ್ ಮಾಡ್ತಾ ಬರ್ಬೋದು. ಎಸ್ಪೆಷಲಿ ಆಯಿಲಿ ಸ್ಕಿನ್ ಆ್ಯಂಡ್ ಪಿಂಪಲ್ ಜಾಸ್ತಿ ಇರುತ್ತೆ, ಆಯಿಲಿ ಇರೋವಂಥವ್ರಿಗೆ ಪಿಂಪಲ್ಸ್ ಕೂಡ ಜಾಸ್ತಿ ಇರುತ್ತೆ. ಪಿಂಪಲ್ ಆ್ಯಂಡ್ ಪಿಂಪಲ್ ಮಾರ್ಕನ್ನು ಕೂಡ ರೆಡ್ಯೂಸ್ ಮಾಡೋವಂಥ ಒಂದು ಒಳ್ಳೆ ಕೆಲಸ ಯಾವ್ದು ಮಾಡುತ್ತೆ ಅಂದರೆ ಕೆಲಮೈನ್ ಮಾಡುತ್ತೆ. ಕೆಮ್ಮಣ್ಣು ಈಸಿಲಿ ಸಿಗುತ್ತೆ. ಹೆಚ್ಚಾಗಿ ಆಯಿಲಿ ಸ್ಕಿನ್ ಅವರಿಗೆ ಆಯಿಲಿ ಸ್ಕಿನ್ ಅಂಡ್ ಪಿಂಪಲ್, ಹೌದು ಹೌದು, ಪಿಂಪಲ್ ಇರೋಂಥವ್ರಿಗೂ ಕೂಡ ಎಲ್ಲ ಥರದ ಮಡ್ ಪಿಂಪಲ್ ಅನ್ನೋದು ಆಯಿಲ್ ಸ್ಕಿನ್ ಜಾಸ್ತಿಗೆ ಬರುತ್ತೆ. ಹೌದು ಹೌದು. ಸೊ ಇದು ಪಿಂಪಲ್ ಆ್ಯಂಡ್ ಪಿಂಪಲ್ ಮಾರ್ಕನ್ನು ರೆಡ್ಯೂಸ್ ಮಾಡುತ್ತೆ, ಅದು ಮತ್ತು ಡಿಕಲರೇಷನನ್ನು ಕೂಡ ರೆಡ್ಯೂಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಎಂಟೈರ್ ಬಾಡಿಗೂ ಕೂಡ ಅದನ್ನು ಅಪ್ಲೈ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಕೆಲವ್ರಿಗೆ ಸಣ್ಣ ಸಣ್ಣ ಸ್ಪಾಟಿಂಗ್ಸ್ ಎಲ್ಲ ಇರುತ್ತಲ್ಲ, ಆ ಥರದವ್ರಿಗೂ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದನ್ನು ಫೇಸ್ ಪ್ಯಾಕ್ ಆ್ಯಂಡ್ ಬಾಡಿ ಪ್ಯಾಕ್ ಅಂತ ಕನ್ಸಿಡರ್. ಕೆಮ್ಮಣ್ಣು ಇದಾದ್ಮೇಲೆ ನಾವು ನೆಕ್ಸ್ಟ್ ಹೇಳೋದು ಕಪ್ಪು ಮಣ್ಣು ಅಂತ ಹೇಳ್ತೀವಿ. ಅಂದ್ರೆ ಈ ಶೇಂಗಾ ಎಲ್ಲ ಬೆಳೀತಾ ಇರ್ತಾರೆ ಗೊತ್ತಾ, ಈರುಳ್ಳಿ ಎಲ್ಲ ಹೆಚ್ಚಾಗಿ ಬೆಳೆಯೋದು ಕಪ್ಪು ಮಣ್ಣು. ಸೊ ಕಪ್ಪು ಮಣ್ಣಲ್ಲೂ ಅಷ್ಟೇ ಮಿನರಲ್ ಕಂಟೆಂಟ್ ತುಂಬಾನೇ ಜಾಸ್ತಿ ಇರುತ್ತೆ. ಅದು ಪ್ಯೂರಿಫೈಡ್ ವರ್ಷನ್ ಆಯುರ್ವೇದಿಕ್ ಶಾಪ್ಗಳಲ್ಲಿ ಸಿಗುತ್ತೆ ಇವಾಗ. ಕಪ್ಪು ಮಣ್ಣು ಅಂದ ತಕ್ಷಣ ಎಲ್ಲೋ ಹೋಗಿ ತಗೊಂಡು ಬಂದು ಅದನ್ನ ಹಚ್ಕೊಳ್ಳೋದಲ್ಲ, ಅದನ್ನ ಚೆನ್ನಾಗಿ ಫಿಲ್ಟರ್ ಮಾಡಿ ಪ್ಯೂರಿಫೈ ಮಾಡಿರ್ತಾರೆ. ಪ್ರೋಸೆಸ್ ಇರುತ್ತೆ. ಆಯುರ್ವೇದಿಕ್ ಶಾಪ್ಗಳಲ್ಲಿ ಈಸಿಲಿ ಅವೈಲೇಬಲ್ ಇರುತ್ತೆ. ಯಾರಿಗೆಲ್ಲ ಸ್ಕಿನ್ ಟೈಟ್ನಿಂಗ್ ಆಗಬೇಕು ಆ ಥರದವರು, ಜೊತೆಗೆ ತುಂಬ ಬೇಗ ಸೆನ್ಸಿಟಿವಿಟಿ ಇರುತ್ತೆ, ಅಂದರೆ ಇದ್ರದ್ದು ಸ್ವಲ್ಪ ಧೂಳಿಗೆ ಹೋದ ತಕ್ಷಣ ರ್ಯಾಷಸ್ ಆಗುವಂಥದ್ದು, ಆಮೇಲೆ ವಾಟರ್ ಚೇಂಜ್ ಆದರೆ ರ್ಯಾಷಸ್ ಆಗುವಂಥದ್ದು, ಈ ಥರದ ಸ್ಕಿನ್ನಲ್ಲಿ ತುಂಬ ಸೆನ್ಸಿಟಿವಿಟಿ ಯಾರಿಗಿರುತ್ತೆ, ಸೆನ್ಸಿಟಿವ್ ಸ್ಕಿನ್ ಇರೋರು ಫೇಸ್ ಪ್ಯಾಕ್ ಆ್ಯಂಡ್ ಬಾಡಿ ಪ್ಯಾಕ್ ಆಗಿ ಕಪ್ಪು ಮಣ್ಣನ್ನು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ಅವ್ರಿಗೆ. ಈ ಕಪ್ಪು ಮಣ್ಣನ್ನು ಮಿಕ್ಸ್ ಮಾಡ್ಬೇಕಂದ್ರೂ ಅಷ್ಟೇ ಆದಷ್ಟು ತೆಂಗಿನಕಾಯಿ ಹಾಲು ಅಥವಾ ಎಳ್ನೀರು ಹೊಡಿತೀವಲ್ಲ, ಎಳ್ನೀರು ಹೊಡೆದಾಗ ಸಿಗುತ್ತಲ್ಲ, ಎಳ್ನೀರು ಸಿಗುತ್ತಲ್ಲ, ತೆಂಗಿನಕಾಯಿ ನೀರು ಅಥವಾ ಎಳ್ಳು ನೀರಲ್ಲಿ ಅದನ್ನು ಕಲಸಿ ಅದನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಅದು ಆ್ಯಕ್ಟಿವೇಟ್ ಆಗುತ್ತೆ. ಅಂದರೆ ಅದರಲ್ಲಿರುವಂಥ ಪ್ರಾಪರ್ಟೀಸ್ ತುಂಬ ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಇದು ತುಂಬ ಕೂಲೆಂಟ್ ಆಗಿ ಕೂಡ ವರ್ಕ್ ಆಗುತ್ತೆ ಬಾಡಿಗೆ. ಯಾರಿಗೆ ಎಕ್ಸಸ್ ಆಫ್ ಹೀಟಿಂದ, ಕೆಲವರಿಗೆ ಬಾಡಿ ಹೀಟಿಂದನೂ ಕೂಡ ಪಿಂಪಲ್ ಎಲ್ಲ ಬರೋ ಚಾನ್ಸಸ್ ಇರುತ್ತೆ. ಅದನ್ನು ನಾವು ರೆಡ್ಯೂಸ್ ಮಾಡ್ಕೊಳ್ಬೇಕು ಅಂತಂದರೆ ಈ ಕಪ್ಪು ಮಣ್ಣನ್ನು ಯೂಸ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಇನ್ನು ಡೆಡ್ ಸಿ ಅಂತ ಸಿಗುತ್ತೆ, ಡೆಡ್ ಸಿ ಮಿನರಲ್ ಅಂತ ಸಿಗುತ್ತೆ. ಅದು ಲಿಟ್ರಲಿ ಬ್ಲೂ ಕಲರ್ ಇರುತ್ತೆ, ಒಂಥರ ಆ್ಯಶ್ ಎಫೆಕ್ಟ್ ಈ ಕಲರ್ ಅಂತ ಹೇಳ್ಬೋದು. ಕೈಂಡ್ ಆಫ್ ಬ್ಲೂ ಕಲರ್ ಕ್ಲೇ ಅದು. ಅಲ್ಲಿ ಡೆಡ್ ಸಿಯಲ್ಲಿ ಮಾತ್ರ ಸಿಗುವಂಥದ್ದು. ಇವಾಗ ಅದೆಲ್ಲ ಕಡೆನೂ ಫೇಸ್ ಪ್ಯಾಕ್ಗಳು ಅವೈಲಬಲ್ ಇದೆ. ಅದನ್ನು ನಾವು ಅಗೇನ್ ಬಿಸಿ ನೀರಲ್ಲಿ ಕಲಸಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಕೂಡ ಫೇಸಲ್ಲಿ ಡಿಕಲರೇಷನ್ ಹೋಗಿಸ್ಕೋಬೋದು, ಸೆನ್ಸಿಟಿವಿಟಿ ಕಡಿಮೆ ಮಾಡ್ಬೋದು, ಟ್ಯಾನನ್ನು ತುಂಬ ಫಾಸ್ಟಾಗಿ ರೆಡ್ಯೂಸ್ ಮಾಡೋದಕ್ಕೆ ಈ ಡೆಡ್ ಸಿ ಯೂಸ್ ಆಗುತ್ತೆ. ಇದ್ರದ್ದು ಓವರಾಲ್ ಯಾವುದೇ ಥರದ ಮಣ್ಣನ್ನ ಅಂದರೆ ಕ್ಲೇ ಓರಿಯೆಂಟೆಡ್ ಯೂಸ್ ಮಾಡ್ತಿರ್ತೀವೋ ಅದು ಓನ್ಲಿ ಫಾರ್ ಆಯಿಲಿ ಸ್ಕಿನ್ ಅಂತ ಹೇಳ್ತೀವಿ. ಆಯಿತಾ? ಸೊ ಇದಕ್ಕೆ ಯಾವ್ಯಾವುದನ್ನು ಯಾವುದ್ರಲ್ಲಿ ಮಿಕ್ಸ್ ಮಾಡಬೇಕಂತ ಹೇಳ್ಕೊಟ್ನಲ್ಲ, ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ನೆಕ್ಸ್ಟ್ ನಾವು ಹೋಗೋದಂತಂದರೆ ಡ್ರೈ ಸ್ಕಿನ್ ಕಡೆ ಹೊಟ್ಟೋಗೋಣ. ಆಯಿಲಿ ಸ್ಕಿನ್ಗೆ ಮಡ್ ಓರಿಯೆಂಟೆಡ್ ಫೇಸ್ ಪ್ಯಾಕ್ಗಳು ಚೆನ್ನಾಗಾಗುತ್ತೆ. ಫೇಸ್ ಪ್ಯಾಕ್ ಆಸ್ ವೆಲ್ ಆಸ್ ಬಾಡಿ ಪ್ಯಾಕ್ ಅಂತ ಕನ್ಸಿಡರ್ ಮಾಡ್ತೀವಿ. ಎಸ್ಪೆಷಲಿ ಸಮ್ಮರ್ಗಳಲ್ಲಿ ನಾನು ಇವಾಗ ಹೇಳಿದ್ದೆಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ವಿಂಟರಲ್ಲಿ ತುಂಬ ಎಕ್ಸ್ಟ್ರೀಮ್ ಆಯಿಲಿ ಸ್ಕಿನ್ ಇದ್ದವರು ಕೂಡ ಮಡ್ ಪ್ಯಾಕನ್ನು ಹಾಕೋದೇ ಬಿಟ್ಬಿಡ್ಬೇಕು. ಎಸ್ಪೆಷಲಿ ಈ ಮುಲ್ತಾನಿ ಮಿಟ್ಟಿ ಅಂತ ಏನು ಹೇಳ್ತಾರೆ, ತಗೊಂಡು ಎಲ್ಲರೂ ಅದನ್ನು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಲೇಟ್ರೋನ್ ಏನಾಗುತ್ತೆ, ಬ್ರೇಕ್ಔಟ್ಸ್ ಆಗುವಂಥದ್ದು, ಡಲ್ ಆಗೋದು, ಡ್ರೈ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತಲ್ಲ, ಆ ಥರದ ಮಣ್ಣಲ್ಲಿ ತುಂಬಾ ಜಾಸ್ತಿ ಇರುತ್ತೆ. ಅಂತವ್ರು ಏನು ಮಾಡಬೇಕು? ಅಥವಾ ವಿಂಟರ್ ಅಲ್ಲಿ ಏನು ಮಾಡಬೇಕು? ವಿಂಟರ್ ಅಲ್ಲಿ ಈ ಎಲ್ಲ ಮಡ್ ಪ್ಯಾಕ್ಗಳನ್ನ ಪ್ರೊಹಿಬಿಟ್ ಮಾಡಿ ಮಣ್ಣಿಗೆ ಹಾಕಬೇಕು. ಸೊ ಆ ಥರದವರು ಮಲ್ಟಿಗ್ರೈನ್ ಪೌಡರ್ಸ್ ಅಂತ ಸಿಗುತ್ತೆ, ಅಥವಾ ನಾವು ಮನೇಲೇನೆ ಮಾಡ್ಕೊಂಡಿರ್ತೀವಿ. ಸೊ ಅದರಲ್ಲಿ ಜಿಡ್ಡಿನ ಅಂಶ, ಆಯಿಲ್ ಅಂಶ ಇರುತ್ತೆ. ಸೊ ಸುಲಭವಾಗಿ ಸಿಗುವಂಥ ಕಡಲೆಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ, ತೊಗರಿಬೇಳೆ ಯಾವುದೆಲ್ಲ ಮನೇಲಿ ಸಿಗುತ್ತೋ ಎಲ್ಲ ಥರದ ಬೇಳೆಗಳನ್ನ ತಗೊಳ್ಳೋದು, ಒಂದು ಹಿಡಿ ಆಗೋಷ್ಟು ಬಾದಾಮಿ ಹಾಕೋದು, ಸ್ವಲ್ಪ ಬಿಸಿ ಮಾಡಿ ಪೌಡರ್ ಮಾಡಿ ಇಟ್ಕೊಳ್ಳೋದು. ಸೊ ಇದನ್ನು ನಾವು ಹಾಕೊಳ್ತಾ ಇರೋದ್ರಿಂದ ನ್ಯೂಟ್ರಲೈಸ್ ಆಗುತ್ತೆ, ನಾಟ್ ಟು ಆಯಿಲಿ, ನಾಟ್ ಟು ಡ್ರೈ. ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಹಾಗಾಗಿ ಇದನ್ನು ಹಾಕೊಳ್ಬೇಕು. ಮತ್ತು ಯಾವುದೇ ರೀತಿಯ ಬೇಳೆಗಳನ್ನ ಯೂಸ್ ಮಾಡಿದಾಗ ಆ ಫೇಸ್ ಪ್ಯಾಕ್ ಹಾಕೊಳ್ಬೇಕಂದ್ರೆ ಲೆಮನ್ ಹಾಕೊಳ್ಳೋದನ್ನ ಅವಾಯ್ಡ್ ಮಾಡಬೇಕು. ಅಗೇನ್ ವಿರುದ್ಧ ಆಹಾರ ಅಂತ ಹೇಳ್ತೀವಲ್ಲ, ಅದೇ ಥರ ವಿರುದ್ಧ ಔಷಧಿ ಅಂತ ಹೇಳ್ತೀವಿ. ಅದು ಹೈ ಪ್ರೋಟೀನ್. ಫೇಸ್ ಪ್ಯಾಕ್ ಹಾಕ್ಬೇಕಂದ್ರೆ ಬೇಳೆಗಳೆಲ್ಲ ಹಾಕೊಳ್ಳೋದು, ಲೆಮನ್ ಸ್ಕ್ವೀಸ್ ಮಾಡ್ಬಿಟ್ಟು ಅದನ್ನ ಕಲ್ಸೋದೆಲ್ಲ ಮಾಡೋರಿದ್ದಾರೆ. ಸೊ ಅದಕ್ಕೆ ಬೇಳೆಗಳಲ್ಲಿ ಹೈ ಪ್ರೋಟೀನ್ ಇರುತ್ತೆ. ಸೊ ಇದನ್ನ ಅದು ಒಡೆಯುತ್ತೆ, ಅದು ಪ್ರೋಟೀನ್ ಈ ಸಿಟ್ರಸ್ ಹೋಗಿ ಒಡೆಯುತ್ತೆ. ಸೊ ಹಾಗಾಗಿ ಅದನ್ನ ಬೇಡ, ನಿಷಿದ್ಧ ಅಂತ ಹೇಳ್ತೀವಿ. ಫೇಸ್ ಪ್ಯಾಕ್ ಲೆಮನ್ ಅನ್ನು ಯೂಸ್ ಮಾಡುವಂಥದ್ದು ಸರಿನಾ? ಹೇಗೆ? ಫೇಸ್ ಪ್ಯಾಕ್ ಅನ್ನ ಲೆಮನ್ ಅನ್ನ ನಾನು ಸಪ್ರೇಟ್ ಸಬ್ಜೆಕ್ಟ್ ತಗೊಳ್ತೀನಿ. ಇದು ಬೇಳೆದಾದ್ಮೇಲೆ ಅದನ್ನ ಹೇಳ್ತೀನಿ ಯಾರು ಹಾಕ್ಬೇಕು ಅಂತ. ಸೊ ಬರೀ ಬೇಳೆಗಳನ್ನ ತಗೊಂಡಾಗ ತುಂಬಾ ಈಸಿಯಾಗಿ ನಾನು ಇನ್ನೊಂದು ಹೇಳ್ಕೊಡ್ತೀನಿ. ಮನೇಲಿ ಹೇಗಿದ್ರು ಕುಕ್ಕರಲ್ಲಿ ಬೇಳೆ ಬೇಯಿಸ್ತಿರ್ತಾರೆ, ಮೆಣಸಿನಕಾಯಿ ಹಾಕ್ಬಾರ್ದಷ್ಟೇ ಕುಕ್ಕರಲ್ಲಿ. ಅಕ್ಕಿ ಬೇಳೆ ಎಲ್ಲ ಬೇಯಿಸುವಾಗ ತರಕಾರಿ ಹಾಕಿರ್ಲಿ,
ಸೊ ಮೆಣಸಿನಕಾಯಿ ಬೇಳೆ ಜೊತೆ ಹಾಕಿರಬಾರ್ದು. ವಿರುದ್ಧ ಆಹಾರ ಅಂತಲ್ಲ, ನಾವು ಉರಿಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆ ಬೇಳೆ ಒಂದಿಷ್ಟು ಆಲೂಗಡ್ಡೆ ಹಾಕಿರ್ತಾರೆ ಅಡಿಗೆಗೋಸ್ಕರ. ಅದು ಎರಡೂ ಹೈ ಪ್ರೋಟೀನ್. ಸೊ ಆಲೂಗಡ್ಡೆನು ಹೈ ಪ್ರೋಟೀನ್, ಸ್ಟಾರ್ಚ್ ಕೂಡ ಇರುತ್ತೆ. ಒಂದಿಷ್ಟು ಬೆಂದಿರೋಂಥ ಬೇಳೆ ಮತ್ತು ಆಲೂಗಡ್ಡೆ ಎರಡನ್ನೂ ಚೆನ್ನಾಗಿ ಮ್ಯಾಶ್ ಮಾಡಿ ಅದನ್ನು ಫೇಸ್ ಪ್ಯಾಕ್ ರೀತಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಫೇಸ್ ನ್ಯೂಟ್ರಲೈಸ್ ಆಗುತ್ತೆ. ಎಕ್ಸ್ಟ್ರೀಮ್ ಆಯಿಲಿನೂ ಆಗಲ್ಲ, ಎಕ್ಸ್ಟ್ರೀಮ್ ಡ್ರೈನೂ ಆಗಲ್ಲ. ಎಸ್ಪೆಷಲಿ ವಿಂಟರಲ್ಲಿ ನಮಗೆ ಪ್ರೋಟೀನ್ ಸಪ್ಲಿಮೆಂಟ್ ಜಾಸ್ತಿ ಬೇಕಾಗುತ್ತೆ ಇಂಟೇಕ್ಗೂ ಕೂಡ. ಆ ಥರ ಟೈಮಲ್ಲಿ ಈ ರೀತಿ ಸ್ವಲ್ಪ ಬಿಸಿನೇ, ಅದು ಸ್ವಲ್ಪ ಬೆಚ್ಚಗಿರುವಾಗಲೇ ಅಡಿಗೆಗೆ ಊಟಕ್ಕೆ ಇಷ್ಟಿಷ್ಟು ಹಾಕಲ್ಲ, ಅದಕ್ಕೆ ಸ್ವಲ್ಪನೇ ಸಾಕಾಗುತ್ತೆ. ಒಂದು ಸ್ಪೂನ್ ಅಷ್ಟು ಹಾಕೊಂಡ್ರೆ ಗಂಡಸರೆಲ್ಲ ಕಂಪ್ಲೇಂಟ್ ಮಾಡ್ತಾರೆ ಮನೆಯಲ್ಲಿ ಅಡಿಗೆ ಮಾಡೋದು ಬಿಟ್ಟು ಹೆಂಡತಿ ಫೇಸ್ ಪ್ಯಾಕ್ ಮಾಡ್ಕೊಂಡು ಕೂತಿದ್ದಾಳೆ ಅಂತ. ಸೊ ಸ್ವಲ್ಪ ತೆಗೆದಿಟ್ಕೊಂಡು ಬಾತ್ರೂಮಲ್ಲಿ ಆ ಕೆಲಸ ಮುಗಿಸ್ಕೊಂಡ್ ಬರ್ಬೋದು ಅದನ್ನ ಹಾಕೊಂಡು. ಬಟ್ ಗಂಡಸರು ತುಂಬಾ ಖುಷಿನೂ ಪಡ್ತಾರೆ, ಯಾಕಂದ್ರೆ ಪಾರ್ಲರ್ಗೆ 1000 ರೂಪಾಯಿ ಕೊಡೋದು ಬಿಟ್ಟು ನನ್ನ ಮನೇಲಿ ಉಳಿತಾಯ ಮಾಡಿದ್ಲಲ್ಲ, ಇದು ಎಕನಾಮಿಕ್ ಆಗಿ ಮಾಡಿದಾಳಲ್ಲ ಅಂತ ಅಪ್ರಿಶಿಯೇಟ್ ಕೂಡ ಮಾಡೋರು ಇರ್ತಾರೆ. ದಿನಸಿ ಸಾಮಾನು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಅಷ್ಟೇನೆ. ಪಾರ್ಲರ್ ಬಿಲ್ಗಿಂತ ಅದು ವಾಸಿ ಅಲ್ವಾ. ಸೊ ಹಾಗಾಗಿ ಒಬ್ರು ಪಾರ್ಲರ್ ನಡೆಸ್ಕೊಳ್ತಾ ಇರೋರು ಮಾಡ್ತಾ ಇರೋ ಸರಣಿ, ಅದರಲ್ಲಿ ಅವರು ಪಾರ್ಲರ್ಗೆ ಹೋಗ್ಬೇಡಿ ಅಂತ ಹೇಳ್ತಾ ಇರೋ, ಇದಕ್ಕಿಂತ ಹೋಗ್ಬೇಡಿ ಅಂತ ಹೇಳ್ತಾ ಇಲ್ಲ, ಬರ್ಲಿ ಮಾಡಿ ಮನೇಲೂ ಮೇಂಟೈನ್ ಮಾಡ್ತಾ ಇದ್ರೆ ಅದು ಸ್ಕಿನ್ ಇನ್ನೊಂಷ್ಟು ಚೆನ್ನಾಗಿ ಮೇಂಟೈನ್ ಆಗುತ್ತೆ. ಸೊ ಯಾವುದೇ ಬಿಸ್ನೆಸ್ ಮಾಡ್ಬೇಕಿದ್ರು ಕೂಡ ಅದರಲ್ಲಿ ಒಂದು ಎಥಿಕ್ಸ್ ಅಂತ ಅನ್ನೋದು ಇರಬೇಕು. ಅದು ಅವರ ಮಾತಿನಲ್ಲಿ ತುಂಬಾನೇ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಹಾಗಾಗಿ ಬಿಸ್ನೆಸ್ ಅನ್ನೋದು ಎಲ್ಲಾನು ಬಿಸ್ನೆಸ್ ಅಲ್ಲ, ನೋಡಕ್ ಆಗಲ್ಲ. ಹೌದು. ಮತ್ತೆ ನಮ್ಮ ಈ ಕಾರ್ಯಕ್ರಮನ ವೀಕ್ಷಣೆ ಮಾಡ್ತಾ ಇರೋರಲ್ಲಿ ಎಷ್ಟೋ ಜನಕ್ಕೆ ಕೆಲವು ಸತಿ ಪಾರ್ಲರ್ಗೆ ಹೋಗಕ್ ಆಗದೆ ಇರೋಂಥವ್ರು ಇರ್ತಾರೆ, ಮನೇಲೆ ಮಾಡ್ಕೊಳ್ಳೋಣ ಅಂತ ಆಸೆ ಪಟ್ಟು ನೋಡೋಂಥವ್ರೆ ಜಾಸ್ತಿ ಇರ್ತಾರೆ. ಸೊ ಆ ಥರದವ್ರಿಗೂ ಹೆಲ್ಪ್ಫುಲ್ ಆಗಿರುತ್ತೆ. ಹಾಗಾಗಿ ನಿಮ್ಮ ಹಳೆ ಅಂದರೆ ಕಳೆದ ಸಂಚಿಕೆಗಳೆಲ್ಲ ಅಷ್ಟೊಂದು ಸೂಪರ್ ಹಿಟ್ ಆಗಿರೋದು ಕೂಡ ಸೊ ತುಂಬ ರಿಲೇಬಲ್ ಆಗಿರುತ್ತೆ. ನನ್ನ ಮನೇಲೆ ಸಿಗುವಂಥ ಪ್ರಾಡಕ್ಟ್ ಅಲ್ವಾ, ಟ್ರೈ ಮಾಡೋಣ ಅಂತ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೂ ಯೂಸ್ಫುಲ್ ಆಗಿರುತ್ತೆ. ಹೌದು. ಸೊ ಬೇಳೆ ಮತ್ತು ಆಲೂಗಡ್ಡೆ, ಬೆಂದಿರೋವಂಥದ್ದು ಆಲೂಗಡ್ಡೆನ ಚೆನ್ನಾಗಿ ಮ್ಯಾಶ್ ಮಾಡಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಕೂಡ ಎಲ್ಲ ಸ್ಕಿನ್ ಟೈಪ್ಗೂ ಆಗುತ್ತೆ. ಮತ್ತು ಇದು ಎಲ್ಲ ಸೀಸನ್ಗೂ ಆಗುತ್ತೆ, ಬರೀ ವಿಂಟರ್ ಅಥವಾ ಬರೀ ಸಮ್ಮರ್ಗೆ ಅಂತಲ್ಲ, ಆಲ್ ಟೈಪ್ ಆಫ್ ಸ್ಕಿನ್ ಆ್ಯಂಡ್ ಆಲ್ ಟೈಪ್ ಆಫ್ ಸೀಸನ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಈಗಷ್ಟೇ ಹೇಳಿದ ಎಲ್ಲ ಬೇಳೆಕಾಳುಗಳನ್ನ ನಾವು ಹುರಿದು ಪೌಡರ್ ಮಾಡಿ ಇಟ್ಕೊಂಡಿರ್ತೀವಿ ಅಂತ ಹೇಳಿದ್ನಲ್ಲ, ಅದನ್ನು ಕೂಡ ಬಿಸಿ ನೀರು ಅಥವಾ ಬಿಸಿ ಹಾಲಲ್ಲಿ ಕಲಸಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಕೂಡ ಸ್ಕಿನ್ನಲ್ಲಿ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ. ಸ್ಕಿನ್ ಟೈಟ್ನಿಂಗ್ ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ನಿಂಬೆ ಹುಳಿ ಬಗ್ಗೆ, ನಿಂಬೆ ಹಣ್ಣಿನ ಬಗ್ಗೆ ಇವಾಗ ಹೇಗಾಗ್ಬಿಟ್ಟಿದೆ ಅಂತಂದ್ರೆ, ವಿರುದ್ಧ ಆಹಾರಗಳದ್ದು ಒಂದು ಲೆಗಸಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅದು ಹೆಂಗೆ ಅಂದ್ರೆ ಈ ಇನ್ಫ್ಲೂಯೆನ್ಸರ್ಸ್ಗಳಿಂದನೇ ಆಗಿರೋದು. ನೀವು ನೋಡಿರ್ಬೋದು, ಕಾಫಿ ಪೌಡರ್ ಹಾಕ್ತಾರೆ, ಹಾಲು ಹಾಕ್ತಾರೆ, ನಿಂಬೆಹಣ್ಣು ಹಾಕ್ತಾರೆ, ಅಡುಗೆ ಸೋಡನ್ನು ಹಾಕ್ತಾರೆ, ಎಲ್ಲ ಚಕ ಅಂತ ಕಲಿಸ್ಬಿಟ್ಟು ನಾನು ಫೇಸ್ ಪ್ಯಾಕ್ ಹಾಕ್ಕೊಂಡೆ ಅದು ಈ ಥರ ಆಯಿತು, ಇದು ಹಿಂಗಾಯಿತು ಅಂತ. ಖಂಡಿತವಾಗ್ಲೂ ಅದು ಯಾವುದು ವರ್ಕ್ ಆಗಲ್ಲ. ವಿರುದ್ಧ ಆಹಾರ ಥರನೇ ವಿರುದ್ಧ ಔಷಧಿ ಕೂಡ ಅಡ್ವರ್ಸ್ ಆ್ಯಕ್ಷನ್ ಕೊಡುವಂಥ ಚಾನ್ಸಸ್ ಇರುತ್ತೆ, ತುಂಬಾ ಚಾನ್ಸಸ್ ಇರುತ್ತೆ. ಆಮೇಲೆ ಈ ಅಲೋವೆರಾ ಜೆಲ್ಲನ್ನು ಅಷ್ಟೇ, ಲೆಮನ್ ಆ್ಯಂಡ್ ಅಲೋವೆರಾ ಜೆಲ್ ಈಸ್ ಕಾಮನ್ಲಿ ಯೂಸ್ಡ್ ಇನ್ ಎವ್ರಿ ರೆಮಿಡೀಸ್ ಅಂತ ಹೇಳ್ತೀವಿ. ಸೊ ಆ ಅಲೋವೆರಾ ಜೆಲ್ ಆ ಪರ್ಟಿಕ್ಯುಲರ್ ಒಂದು ಬ್ರ್ಯಾಂಡ್ ಅವರು ಈ ಥರ ಇನ್ಫ್ಲೂಯೆನ್ಸರ್ನ ಹಿಡ್ಕೊಬಂದು ಎಲ್ಲದಕ್ಕೂ ಹಾಕಿಸಿ ಅದನ್ನು ಬ್ರ್ಯಾಂಡ್ ಮಾಡ್ಕೋತಿದ್ದಾರೆ, ಪ್ರಮೋಷನ್ ಮಾಡ್ಕೋತಿದ್ದಾರೆ ಅಷ್ಟೇ ಹೊರತು ವಾಸ್ತವವಾಗಿ ಆ ಪರ್ಟಿಕ್ಯುಲರ್ ಬ್ರ್ಯಾಂಡಿನ ಅಲೋವೆರಾ ಜೆಲ್ಲಲ್ಲಿ ಅಲೋವೆರಾನೇ ಇರೋದಿಲ್ಲ. ನೀರಿಗೆ ಜೆಲೆಟಿನ್ ಹಾಕಿ ಅದನ್ನು ಪ್ರೊಡ್ಯೂಸ್ ಮಾಡಿರ್ತಾರೆ, ಟನ್ಗಟ್ಟಲೆ ಫ್ಯಾಕ್ಟ್ರಿಲಿ ಪ್ರೊಡ್ಯೂಸ್ ಮಾಡ್ತಾ ಇರೋಂಥದ್ದಷ್ಟೇ ಹೊರತು ಇವಾಗ ಏನು ಅಲೋವೆರಾ ಜೆಲ್ಗಳು ಮಾರ್ಕೆಟಲ್ಲಿ ನಿಮಗೆ ಸಿಗ್ತದೆ, ಅಷ್ಟು ಪ್ರಮಾಣದಲ್ಲಿ ಅಲೋವೆರಾ ಬೆಳಿಬೇಕಂದ್ರೆ ಇಡೀ ಇಂಡಿಯಾದಲ್ಲಿ ನಾವು ಅಲೋವೆರಾನೇ ಬೆಳಿಬೇಕಾಗತ್ತೆ. ಅಷ್ಟೊಂದು ಪ್ರಮಾಣದಲ್ಲಿ ಎಲ್ಲೂ ಅಷ್ಟು ಬೆಳೀತಾ ಇಲ್ಲ ಫಸ್ಟ್ ಆಫ್ ಆಲ್. ಆ್ಯಂಡ್ ಅದರಲ್ಲಿ ನಿಮಗೆ ನಾಟ್ ಇವನ್ 10% ಅಲೋವೆರಾ ಜೆಲ್ ಸಿಗೋದೇ ಕಷ್ಟ. ನೀರಿಗೆ ಕಲರು ಜೆಲೆಟಿನ್ ಹಾಕಿ ಮಾಡಿರ್ತಾರೆ. ಸೊ ಎಲ್ಲ ಕಡೆ ಅಲೋವೆರಾ ಜೆಲ್ನ ಉಪಯೋಗಿಸುವಂಥ ಅಗತ್ಯ ಖಂಡಿತ ಇರೋದಿಲ್ಲ, ಇದು ಅವರ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಹಾಗಾಗಿ ಅಲೋವೆರಾ ಜೆಲ್ ಕೇವಲ ಆಯಿಲಿ ಸ್ಕಿನ್ ಇರೋಂಥವ್ರಿಗೆ ಮಾತ್ರ ಸೂಟ್ ಆಗುತ್ತೆ, ಡ್ರೈ ಮಾಡುತ್ತೆ ತುಂಬಾನೇ. ಅದರಲ್ಲೂ ವಿಂಟರಲ್ಲಿ ನಾವು ಅಲೋವೆರಾ ಜೆಲ್ನ ಎಲ್ಲೂ ಯೂಸ್ ಮಾಡೋದೇ ಇಲ್ಲ. ಅದರಲ್ಲೂ ಬ್ರ್ಯಾಂಡೆಡ್ ನೀವು ಜೆಲ್ ಹೌದು, ಹೇರ್ಗೂ ಹಾಕ್ತಾರೆ, ಫೇಸ್ಗೂ ಹಾಕ್ತಾರೆ, ಪ್ರತಿಯೊಂದಕ್ಕೂ ಹಾಕಿರ್ತಾರೆ. ಸೊ ಆ ಥರ ಎಲ್ಲ ಎಲ್ಲದ್ರ ಜೊತೆ ಮಿಕ್ಸ್ ಮಾಡುವಂಥ ಅಗತ್ಯ ಇಲ್ಲ. ಅಗೈನ್ ಅದು ವಿರುದ್ಧ ಔಷಧಿಯಾಗಿ ಕೆಲಸ ಮಾಡುತ್ತೆ. ಸೊ ಜೆಲ್ಗಳನ್ನು ಅಂದರೆ ಆಯುರ್ವೇದದಲ್ಲಿ ಹೇಳೋದೇ ಇಲ್ಲ, ಎಲ್ಲೂ ಆಯುರ್ವೇದದಲ್ಲಿ ನೀವು ಜೆಲ್ಗಳನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಇಲ್ಲವೇ ಇಲ್ಲ. ಸೊ ಹಾಗೆ ಜೆಲ್ ಬರುತ್ತೆ, ಅಥವಾ ನೀವು ಏನಾದರೂ ಒಂದು ಜೆಲಿ ಸಬ್ಸ್ಟೆನ್ಸ್ ತೊಗೋಬೇಕಂದ್ರೆ ನ್ಯಾಚುರಲ್ ಆಗಿ ಅದು ಕೊಲಾಜನ್ ಬೂಸ್ಟ್ ಅಂತ ಹೇಳ್ತೀವಲ್ಲ. ಸೊ ಹಾಗೆ ನಾವು ಜೆಲ್ಲನ್ನು ಯೂಸ್ ಮಾಡಿದ್ರೇ ನನಗೆ ಕೊಲಾಜನ್ ಬೂಸ್ಟ್ ಆಗೋದು, ಗ್ಲೋಯಿಂಗ್ ಆಗಿರೋದು ಫೇಸ್ ಪ್ಯಾಕ್ ಅನ್ನೋದಾದರೆ ನಾವು ಅಗಸೆ ಬೀಜದ ಜೆಲ್ಲನ್ನು ಯೂಸ್ ಮಾಡ್ಬೋದು. ಅಗಸೆ ಬೀಜನ ಚೆನ್ನಾಗಿ ಬಿಸಿ ಮಾಡಿದಾಗ ಬರೋ ಜೆಲ್ಲನ್ನು ಫೇಸ್ ವಾಶ್ ಅಥವಾ ಫೇಸ್ ಪ್ಯಾಕಲ್ಲಿ ಯೂಸ್ ಮಾಡ್ಕೊಳ್ಬೋದು. ಬಿಳಿ ದಾಸವಾಳದ ಜೆಲ್ಲನ್ನು ಕೂಡ ನಾವು ಫೇಸ್ ಪ್ಯಾಕ್ಗಳಲ್ಲಿ ಯೂಸ್ ಮಾಡ್ಕೊಳ್ಬೋದು, ಜೆಲಿ ಸಬ್ಸ್ಟೆನ್ಸ್ ಬೇಕು ಅಂತ ಅನ್ನೋದಾದರೆ. ಇನ್ನು ಲಾಸ್ಟಲ್ಲಿ ಇನ್ನೊಂದು ನವರತ್ನ ಫೇಸ್ ಪ್ಯಾಕನ್ನು ಹೇಳ್ಕೊಡ್ತೀನಿ. ನಮ್ಮ ಪಾರ್ಲರಲ್ಲಿ ಅದು ಸೂಪರ್ ಡೂಪರ್ ಹಿಟ್ ಆಗಿದೆ 22 ವರ್ಷದಿಂದ. ಆ ಸೀಕ್ರೆಟ್ ನಿಮ್ಮ ಫಾರ್ಮಲ್ ಅದು ನಿಮ್ಮ ಶೋ ಅಲ್ಲಿ ಹೇಳ್ಕೊಟ್ಬಿಡ್ತೀನಿ.
ನವರತ್ನ ಫೇಸ್ ಪ್ಯಾಕ್ ಅಂತಂದರೆ ಚಳಿಗಾಲಕ್ಕೆ ಇದೊಂದು ಸೂಪರ್ ಡೂಪರ್ ಹಿಟ್ ಆಗಿರೋಂಥ ಫೇಸ್ ಪ್ಯಾಕ್ ಇದು ಎಲ್ಲರೂ ಟ್ರೈ ಮಾಡ್ಬೋದು, ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಅದು ತುಂಬ ಚೆನ್ನಾಗಾಗುತ್ತೆ. ವೈಟ್, ಟೈಟ್ ಆ್ಯಂಡ್ ಬ್ರೈಟ್ ಆಗುತ್ತೆ. ಇದಕ್ಕೆ 9 ಥರದ ನವರತ್ನಗಳನ್ನ ಯೂಸ್ ಮಾಡಲ್ಲ, ಅಂದರೆ ಜಮ್ ಸ್ಟೋನ್ಸ್ಗಳನ್ನ ಯೂಸ್ ಮಾಡಲ್ಲ, ಅದಕ್ಕಿಂತ ಪವರ್ಫುಲ್ ಆಗಿರೋಂಥ 9 ಥರದ ಡ್ರೈ ಫ್ರೂಟ್ಸ್ಗಳನ್ನ ಯೂಸ್ ಮಾಡ್ತೀವಿ. ಓಕೆ ಓಕೆ ಸರಿ. ಆದರೆ ಇದನ್ನು ತಿಳ್ಕೊಬೇಕು ಅಂತಂದರೆ ಮುಂದಿನ ಸಂಚಿಕೆ ತನಕ ಕಾಯಬೇಕು.